श्रीगुरुभ्यो नमः। संकर्षणयतीन्द्राय शान्ताय अमलचेतसे दान्ताय भजतां कल्पतरवे गुरवे नमः। जलज्येष्ठनिभाकारं जगदीशपदाश्रयं जगदीतलविख्यातं जगन्नाथगुरुं भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾಧರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತ ಸಾರ. ಇದನ್ನ ಉದಾತ್ತಾನುಸಂಧಿ ಅಂತಲೂ ಕರೀತಾರೆ, ಅನುದಾತ್ತ ಸಂಧಿ ಅಂತಲೂ ಕರೀತಾರೆ, ಅಥವಾ ಜೀವ ಪ್ರಕರಣ ಸಂಧಿ ಅಂತಲೂ ಕರೀತಾರೆ. ಜೀವ ಪ್ರಕರಣ ಸಂಧಿಯಲ್ಲಿ 3ನೇ ಶ್ಲೋಕ. ತ್ರಿದಶ ರೆಕಾರ್ಡ್ ಆಗ್ತಾ ಇಲ್ಲ. ಆಗಿಲ್ಲವಾ? ಆಗ್ತಾ ಇದೆ, ರೆಕಾರ್ಡ್ ಆಗ್ತಾ ಇದೆ. ತ್ರಿದಶ ಏಕಾತ್ಮಕ ನೆನಿಸಿ ಭೂ ಉದಕ ಶಿಖಿಯೊಳು 10 ಕರಣದಿ ಅಧಿಪರೆಣಿಸುವ ಪ್ರಾಣ ಮುಖ್ಯಾದಿತ್ಯರೊಳು ನೆಲೆಸಿ ವಿದಿತನಾಗಿದ್ದನ ಭರತ ನಿರವಧಿಕ ಮಹಿಮನು ಸಕಲ ವಿಷಯವ ನಿಧನ ನಾಮಕ ಸಂಕರುಷನಾಹ್ವಯನು ಸ್ವೀಕರಿಪ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದರು, ಪದ್ಯದಲ್ಲಿ ಪರಮಾತ್ಮನಲ್ಲಿ ವಿಶೇಷವಾದ ಜ್ಞಾನ ಇರಬೇಕು, ಭಗವಂತನ ಭಕ್ತರಲ್ಲಿ ಸದ್ಭಕ್ತಿ ಇರಬೇಕು, ವಿರಕ್ತರಾಗಿ ಇರಬೇಕು, ಮಿಥ್ಯಾವಾದಿಗಳ ದ್ವೇಷವನ್ನು ಮಾಡಬೇಕು ಇತ್ಯಾದಿಗಳನ್ನೆಲ್ಲ ಹೇಳಿದರು. ಮತ್ತು ಉಳಿದ ಪ್ರಾಣಿಗಳಲ್ಲಿ ವಿಶೇಷವಾಗಿ ಅವರೇನು ಇಚ್ಛೆ ಪಡ್ತಾರೋ ಅದನ್ನೆಲ್ಲ ಅವರಿಗೆ ಕೊಟ್ಟು ಅದನ್ನ ಕೃಷ್ಣಾರ್ಪಣೆ ಹೇಳಿ ಪರಮಾತ್ಮನ ಪೂಜಾರೂಪವಾಗಿ ಮಾಡಬೇಕು ಅಂತ ಹೇಳಿದರು. ಅದನ್ನ ಮಹಾಯಜ್ಞ, ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದರು. ಪೂರ್ವೋಕ್ತ ಪ್ರಕಾರ ಮಾಡುವ ಪೂಜಾವನ್ನೇ ಪರಮಾತ್ಮ ಸ್ವೀಕಾರ ಮಾಡುತ್ತಾನೆ ಅಂತ ಇಲ್ಲಿಗೆ ಹೇಳ್ತಾ ಇದ್ದಾರೆ. ತ್ರಿದಶ ಅಂದರೆ 13, ತ್ರಿದಶ 13, ಏಕ ಒಂದು, ಭೂ ಉದಕ ಶಿಖಿಯೊಳು ಪೃಥಿವ್ಯಾದಿ ಪಂಚಭೂತಗಳು ಪಂಚತನ್ಮಾತ್ರೆಗಳು ಅಂತೂ 10, ಒಟ್ಟು 24 ಆಯಿತು. ಆತ್ಮಕ ನೆನೆಸಿ ಈ 24 ತತ್ವಗಳಲ್ಲಿ ತದ್ರೂಪ ತನ್ನಾಮದಿಂದ ಪ್ರಚುರ ನೆನೆಸಿ, ಆ ಹೆಸರಿನಿಂದ ಆ ರೂಪನಿಂದ ಪರಮಾತ್ಮನೇ ಇದ್ದಾನೆ, ಇದ್ದು ಕರ್ತೃ ಭೋಕ್ತೃ ಶರೀರಗಳಲ್ಲಿ ಇದ್ದಾನೆ. ಕರ್ತೃವಿನಲ್ಲೂ ತಾನೇ ಇದ್ದಾನೆ, ಅಂದರೆ ಕ್ರಿಯೆಯನ್ನು ಮಾಡುವವರು. ಭೋಕ್ತೃವಿನಲ್ಲೂ ಕೂಡ ತಾನೇ ಇದ್ದಾನೆ, ಇದ್ದು 10 ಕರುಣದಿ 10 ಕರಣದಿ 10 ಕರಣ ಅಂದ್ರೆ ಇಂದ್ರಿಯ, 10 ಇಂದ್ರಿಯಗಳಲ್ಲಿ ತನ್ಮಯ ಆ ತತ್ವಗಳಲ್ಲಿ ಅಧಿಪರೆಣಿಸುವ ಆ 10 ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಕರೆಸಿಕೊಳ್ಳಲ್ಪಡುವ ಪ್ರಾಣ ಮುಖ್ಯ ಅಂದ್ರೆ ಮುಖ್ಯ ಪ್ರಾಣದೇವರು, ಆದಿತ್ಯರೊಳು ನೇತ್ರಾಭಿಮಾನಿಯಾದ ಸೂರ್ಯ, ಇವೇ ಮೊದಲಾದ ಆ ತತ್ವಾಭಿಮಾನಿ ದೇವತೆಗಳಲ್ಲಿ ನೆಲೆಸಿ ತದಾಕಾರ ತನ್ನಾಮದಿಂದ ಅವರೊಳಗೆ ಇದ್ದು ಅಂತ ಅರ್ಥ. 10 ಇಂದ್ರಿಯಗಳಲ್ಲೂ ಆ ದೇವತೆಗಳಲ್ಲಿ ಮತ್ತು ಮುಖ್ಯ ಪ್ರಾಣ ದೇವರಲ್ಲಿ ಆ ಹೆಸರಿನಿಂದ ಆ ರೂಪದಿಂದ ಇದ್ದು ಮತ್ತು ವಿದಿತನಾಗಿದ್ದು ಭೋಗ ಯೋಗ್ಯ ದ್ರವ್ಯಗಳಲ್ಲಿ ತದಭಿಮಾನಿಗಳಲ್ಲಿ ಭೋಗ್ಯ ಪದಾರ್ಥ ಏನಿದೆ, ಉದಾಹರಣೆಗೆ ಕಣ್ಣಿಗೆ ಭೋಗ್ಯ ಪದಾರ್ಥ ಅಂದ್ರೆ ಯಾವ್ಯಾವ ರೂಪ ಅಂತ ಅರ್ಥ. ಯಾವ್ಯಾವುದಕ್ಕೆ ರೂಪ ಇದೆಯೋ ಅವುಗಳೆಲ್ಲ ಭೋಕ್ತೃ ಪದಾರ್ಥ ಅಂತ ಆಗ್ತದೆ. ಭೋಗಕ್ಕೆ ಯೋಗ್ಯವಾದ ಪದಾರ್ಥಗಳು ಅಂತ ಅರ್ಥ. ಆ ಪದಾರ್ಥಗಳಲ್ಲಿ ಆ ಹೆಸರಿನಿಂದ ಇದ್ದು ಅಂತ ಅರ್ಥ. ವ್ಯಾಪ್ತನಾಗಿದ್ದು ಅನವರತ ನಿರಂತರದಲ್ಲೂ ನಿರವಧಿಕ ಮಹಿಮನು, ಸದೃಶರಹಿತವಾದ ಮಹಿಮೆ ಉಳ್ಳವನು, ನಿಧನ ನಾಮಕ ಜಗತ್ ಸಂಹಾರಕ. ನಿಧನ ಅಂದ್ರೆ ಸಂಹಾರ ಅಂತ ಅರ್ಥ. ಈ ಜಗತ್ತನ್ನ ಸಂಹಾರ ಮಾಡತಕ್ಕವ ಸಂಕರ್ಷಣ ರೂಪಿ ಪರಮಾತ್ಮ. ಸಂಕರ್ಷಣಾಶ್ವಯನು ಅಂದ್ರೆ ಸಂಕರ್ಷಣ ನಾಮಕ ಪರಮಾತ್ಮನು ಸಕಲ ವಿಷಯವ, ಭೋಗಕ್ಕೆ ಯೋಗ್ಯವಾದ ಪ್ರಾಕೃತ ಎಲ್ಲ ವಿಷಯಗಳ ಮತ್ತು ಸ್ವಾಖ್ಯ ವಿಷಯಗಳ
ಅದರಲ್ಲಿ ಇರತಕ್ಕ ತನ್ನದೇ ಆದ ಸ್ವಾಕ್ಯ ವಿಷಯಗಳು. ದೇಹಗತ ಚತುರ್ವಿಂಶತಿ, ತತ್ವಗತ ತದಭಿಮಾನಿ ದೇವತಾಂತರ್ಗತ 24 ತತ್ವಗಳು. ಶರೀರ ಸೃಷ್ಟವಾದದ್ದು ಅದರಿಂದಲೇ. ಆ 24 ತತ್ವಗಳಿಂದಲೇ ಜಗತ್ತು ಸೃಷ್ಟವಾದದ್ದು. ಆ 24 ತತ್ವ ದೇವತೆಗಳ ಅಭಿಮಾನಿಗಳು ಅವರು ಶರೀರದಲ್ಲಿ ಇದ್ದಾರೆ. ಅವರೊಳಗೂ ಪರಮಾತ್ಮ ಆ ಹೆಸರಿನಿಂದ ಆ ರೂಪದಿಂದ ಇದ್ದು ಸ್ವೀಕರಿಸುವ, ಕೊಡುವವನು ತಾನೇ, ತೆಗೆದುಕೊಳ್ಳುವವನು ತಾನೇ. ಉದಾಹರಣೆಗೆ ಒಂದು ಕಣ್ಣಿನಿಂದ ಪುಸ್ತಕವನ್ನು ನೋಡ್ತೀವಿ. ಪುಸ್ತಕ ರೂಪದಲ್ಲಿ ಇದ್ದು ಆ ನೋಡುವ ಶಕ್ತಿಯನ್ನು ಕೊಡುವವನು ದೇವರೇ. ಕಣ್ಣಿನೊಳಗೆ ಇದ್ದು ಆ ಅಭಿಮಾನಿ ದೇವತೆ, ಅದರ ಒಳಗೆ ಇರೋ ಪ್ರಾಣದೇವರು, ಅವರಿಗೆ ಆ ಹೆಸರಿನಿಂದ ಆ ರೂಪದಿಂದ ಇದ್ದು ನೋಡುವ ಶಕ್ತಿಯನ್ನು ಕೂಡ ಕೊಡ್ತಾನೆ. ರೂಪಗಳಿಂದ ತಾನೇ ಇದ್ದು ಸ್ವೀಕರಿಪ, ತನ್ನ ಸ್ವಾಕ್ಯಗಳ ಅಂದ್ರೆ ಪುಸ್ತಕದಲ್ಲಿ ಇದ್ದ ತನ್ನ ರೂಪವನ್ನ ತಾನೇ ಸ್ವೀಕಾರ ಮಾಡ್ತಾನೆ. ದೇವರು ಯಾವುದನ್ನ ಸ್ವೀಕಾರ ಮಾಡ್ತಾನೆ? ಪುಸ್ತಕವನ್ನ ಅಲ್ಲ, ಪುಸ್ತಕ ರೂಪದಲ್ಲಿ ಇದ್ದ ತನ್ನ ರೂಪವನ್ನು ಸ್ವೀಕಾರ ಮಾಡ್ತಾನೆ. ಪರಮಾತ್ಮ ಭೋಗ ಮಾಡೋದು ಎಂದಿಗೂ ತನ್ನ ರೂಪಗಳನ್ನೇ ಅಂತ ಒಟ್ಟು. ಈ ರೀತಿಯಾಗಿ ಕರ್ತೃ ಭೋಕ್ತೃಗಳಿಗೆ ಈ ರೀತಿಯಾದ ಒಂದು ಅನುಸಂಧಾನ ಇರಬೇಕು ಅಂತ. ಅದರಿಂದ ನಾವು ಅವ್ರು ಬೇಡಿದ್ದನ್ನ ಕೊಟ್ಟಿವಿ ಹಂಗಂದ್ರೆ ಏನರ್ಥ? ಅವ್ರು ಇಚ್ಛೆ ಪಟ್ಟದನ್ನು ಕೊಟ್ಟಿವಿ ಅಂದ್ರೆ ಪರಮಾತ್ಮ ಕೊಡ್ತಾನೆ, ಪರಮಾತ್ಮನೇ ತೆಗೆದುಕೊಳ್ತಾನೆ ಎಂಬ ಒಂದು ಚಿಂತನೆ ಪೂರ್ವಕವಾಗಿ ನಾವು ಮಾಡಿದರೆ ಅದು ಮಹಾಪೂಜೆ ಆಗುತ್ತದೆ ಅಂತ ಒಟ್ಟು. ತ್ರಿದಶ ಏಕಾತ್ಮಕ ನೆನೆಸಿ ಭೂ ಉದಕ ಶಿಖಿಯೊಳು 10 ಕರಣದಿ ಅಧಿಪರೆಣಿಸುವ ಪ್ರಾಣ ಮುಖ್ಯಾದಿತ್ಯರೊಳು ನೆಲೆಸಿ ವಿದಿತನಾಗಿದ್ದನ ಭರತ ನಿರವಧಿಕ ಮಹಿಮನು ಸಕಲ ವಿಷಯವ ನಿಧನ ನಾಮಕ ಸಂಕರುಷನಾಹ್ವಯನು ಸ್ವೀಕರಿಪ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ.